ಮಾಡಿಬಿಟ್ಟು ಒಂದಿನ ಕೈ ಸೂಪ್, ಒಂದಿನ ಕಾಲು ಸೂಪ್, ಒಂದಿನ ಹೊಟ್ಟೆ ಸೂಪ್. ನಿನ್ನೆ ಕಟ್ ಮಾಡೋದು ನಿನ್ನೆ ಕಟ್ ಮಾಡೋದು. ನಾನು ಚಿನ್ನ ಬಂಗಾರಿನ ಕಟ್ ಮಾಡಿ ಕುಳ್ಕೊಂಡ್ಬಿಡ್ತೀನಿ. ಮುದ್ದು ಗೊಂಬೆ, ನಮ್ಮ ಮನೆ ಮುದ್ದು ಗೊಂಬೆ ನೋಡಿ. ನಮ್ಮ ಮನೇಲಿ ಎಷ್ಟು ಹಿಂಸೆ ಕೊಡ್ತಾರೆ. ನಮ್ಮ ಮನೇಲಿ ಇವಳು ಜೀವಂತ ಗೊಂಬೆ. ಇವಳನ್ನ ಹಿಡಿದು ಇಸ್ಕಿ ಪುಸ್ಕಿ ಮುತ್ಕೊಟ್ಬಿಡೋದು. ಶಾಂಬು ಕುಟಿ, ಅವನು ಸಾಂಬು, ಅವನು ಗುಂಡಿ, ಅವನು ಚಿಂಡು ಗುಂಡಿ. ಕಟ್ ಮಾಡಿಬಿಡ್ಲ ನೀನು. ನೋಡಿ ನಮ್ಮಮ್ಮ ನನಗೆ ಇಷ್ಟೊಂದು ಕೇರ್ ಮಾಡಲ್ಲ. ಕೋತಿ ಮುಂಡಿಗೆ ಮಾಡ್ತೀನಿ. ಇದು ನಮ್ಮ ಮನೇಲಿ ಚಿಕ್ಕ ಮಗು, ಈಗ ಚಿಕ್ಕ ಮಗು ಆಟ ಆಡೋ ಗೊಂಬೆ ಇವಳು. ನನಗೂ ನನ್ನ ಮಗಳಿಗೂ ಇಸ್ಕಾಡಿ ಹಂಗೆ ಅದನ್ನು ತಿಂದ್ಬಿಡೋಣ ಅನ್ಸುತ್ತೆ. ಅಷ್ಟು ಚೆನ್ನಾಗಿದ್ದಾಳೆ ನಮ್ಮ ಬಂಗು. ಒಳ್ಳೆ ತೋರಿಸು, ಒಳ್ಳೆ ನೋಡು. ನೋಡಿ ಎಷ್ಟು ಪಿಂಕ್ ಆಗಿದೆ. ಕಣ್ಣು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಬಾಡಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನಾವ ನೋಡಿ ಹಣೆ ಮೇಲೆ ತುಟಿ ನೋಡಿ ಪಿಂಕ್ ಎಷ್ಟು ಚೆನ್ನಾಗಿ ಇವ್ರ ಹತ್ರ ಬ್ರಹ್ಮರಾಜನ ಹತ್ರ ಬರ್ಸ್ಕೊಂಡ್ಬಂದವಳೆ. ನಾನು ಹಿಂಗೆ ಇರಬೇಕು, ನನಗೆ ನೋಡಿ ಅವಳು ಹೆಂಗಿದ್ದಾಳೆ. ಕೂಲಿಂಗ್ ಗ್ಲಾಸ್ ಬೇಕು ಅಂತ ಹಾಕಿಸ್ಕೊಂಡಿದ್ದಾಳೆ. ಯಾವಾಗ ಫ್ರೀ ಇದ್ದಾಗ ಸುಮ್ಮನೆ ಇರ್ಬೇಕು, ಸ್ವಲ್ಪ ಮಾತಾಡೋರ್ಗು ಸುಮ್ಮನೆ ಇರಬೇಕು. ಸಾಂಬು ಕೊಟ್ಟು ಸುಮ್ಮನೆ ನೋಡಿ. ಬ್ರಹ್ಮ ಫ್ರೀಯಾಗಿದ್ದಾಗ ಹೇಳ್ತಾರೆ ಕೆಲವರು, ಹೆಣ್ಣನ್ನು ಯಾವಾಗ ಚೆನ್ನಾಗಿರೋ ಹೆಣ್ಣನ್ನು ಯಾವಾಗ ಸೃಷ್ಟಿ ಮಾಡ್ತಾನೆ ಅಂದರೆ ಅವ್ನ ಮೈಂಡ್ ಫ್ರೀ ಇದ್ದಾಗ, ಅವ್ನು ಖುಷಿಯಲ್ಲಿದ್ದಾಗ ಕೂತು ನಿಧಾನಕ್ಕೆ ಬರೀತಾನಂತೆ. ಆ ಥರ ನಮ್ಮ ಬೆಕ್ಕು ಕೂಡ ನೋಡಿ ಕೂಲಿಂಗ್ ಗ್ಲಾಸ್ ಹಾಕಿಸ್ಕೊಂಡಿದ್ದಾಳೆ. ಇಲ್ಲೊಂದು ವೈಟ್ ನಾಮ ಹಾಕಿಸ್ಕೊಂಡಿದ್ದಾಳೆ. ಆಮೇಲೆ ಕಲರ್ಫುಲ್ಲಾಗಿ 4 ಕಲರ್ ಇದ್ದಾಳೆ. 1 2 ಕಲರ್ ಅಲ್ಲ, 4 ಕಲರ್ ಇದ್ದಾಳೆ. ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತುಟಿ ನೋಡಿ. ಆಮೇಲೆ ಎಷ್ಟು ರೆಡ್ಡಿಶ್ ಇದೆ ನೋಡಿ ಮೂಗು. ಆಮೇಲೆ ಪಿಂಕ್ ತುಟಿ ನೋಡಿ ಎಷ್ಟು ಪಿಂಕ್ ಆಗಿದೆ. ಪಿಂಕ್ ಫುಲ್ ಚೆನ್ನಾಗಿದ್ದಾಳೆ. ನಮ್ಮ ಸಾಂಬ ನಮ್ಮ ಕರೀದ್ಲು. ನಮ್ಮ ಬಾಲ ನೋಡಿ ಎಷ್ಟು ಉದ್ದವಾಗಿ ಎಷ್ಟು ತಿಕ್ಕಾಗಿದೆ. ಎಷ್ಟು ಚೆನ್ನಾಗಿದ್ದಾಳೆ ನೋಡಿ. ಸುಮ್ಮನೆ ಇರಬೇಕು ಸಾಂಬ ಕೊಟ್ಟು. ಸ್ವಲ್ಪ ನಿನ್ನ ಬಗ್ಗೆ, ನಿನ್ನ ಅಂದದ ಬಗ್ಗೆ ನಾನು ಹೊಗಳ್ತಿದ್ದೀನಿ. ನೀನು ನೋಡಿದ್ರೆ ಓಡೋಗ್ತೀನಿ ಅಂತ. ಅವಳಿಗೆ ಚಿಕನ್ ತಂದುಬಿಟ್ಟಿದ್ದೀವಿ, ಸ್ಮೆಲ್ಗೆ ಆಗ್ತಿಲ್ಲ, ಹಿಂಗೆ ಆಡ್ತಾ ಇದ್ದಾಳೆ. ಅಲ್ಲಿ ನೋಡ್ಬಿಡ್ಲಿ. ನಮ್ಮ ಮನೆ ಗೊಂಬೆ ಅವಳು, ನಮ್ಮ ಮನೆ ಗೊಂಬೆ. ಸಾಂಬಮ್ಮ ಹಂಗೆಲ್ಲ ಮಾಡಬಾರ್ದು. ನೀನು ಗುಡ್ಗರ್ಲಲ್ವಾ, ನಿನ್ನ ಚಿನ್ನ ಬಂಗಾರಿ ಅಲ್ವಾ. ಒಂಚೂರು ಬುದ್ಧಿ ಸರಿಯಾಗಿಲ್ಲ ಅಷ್ಟೇ. ಒಂದೊಂದ್ಸಲಿ ಮೆಡ್ಲು ಥರ ಆಡ್ತಾಳೆ. ಮೆಡ್ಲು ನನ್ನ ಜೊತೆ ಮಾತ್ರ ಸಕ್ಕತ್ತಾಗಿ ಆಟ ಆಡ್ತಾಳೆ. ಅವನು ಬಂಗಾರು ನೋಡಮ್ಮ, ನಿನ್ನ ಮೆಂಟಲ್ ಅಂತಿದ್ದಾಳೆ. ನಿಮಾನ್ಸಿಂದಾನೆ ಎದ್ದು ಬಂದಿದ್ದಾಳೆ. ಏನಿಂದ ಏನೋ ಪಾಪ ಮಗು ಮುದ್ದಾಡ್ತಿದ್ರೆ ಏನು, ನಾನು ನಿನ್ನ ಲವ್ ಮಾಡೋಷ್ಟು ಮಾಡ್ತೀನಿ. ತಪ್ಪು ಮಾಡ್ದೆ ಬೆಳೆದು ಹೊಡಿತೀನಿ. ಸುಮ್ಮನೆ ಕೂತ್ಕೊಬೇಕು. ಸುಮ್ಮನೆ ಇರಲ್ಲ ಅಂತಾಳೆ ನೋಡಿ. ಸೈಲೆಂಟಾಗಿದ್ದಾಳೆ. ಗದ್ರಿದ್ರೆ ಸೈಲೆಂಟ್ ಆಗ್ತಾಳೆ, ಇಲ್ಲ ತಲೆ ಮೇಲೆ ಕೂತ್ಕೊತಾಳೆ. ಇವಳೇ ನಮ್ಮ ಮನೆ ಸಾಂಬ ಏಕೈಕ ಒಂದೊಂದು ಓನ್ಲಿ ಸಾಂಬ. ನಮ್ಮ ಮನೆ ಕೋತಿ, ನಮ್ಮ ಮನೆ ಮುದ್ದು ಗೊಂಬೆ. ನನ್ನ ಜೊತೆ ಆಡೋಕ್ಕಿಲ್ಲಿ ಯಾರೂ ಇಲ್ಲ ಅಂತ ಎಷ್ಟು ಚೆನ್ನಾಗಿ ಆಡ್ತಾಳೆ ಗೊತ್ತಾ. ನನ್ನ ಜೊತೆ ಫುಟ್ಬಾಲ್ ಆಡ್ತಾಳೆ, ವಾಲಿಬಾಲ್ ಆಡ್ತಾಳೆ. ತೋರಿಸಲಿ ದೇಶನೇ ಅವಳಿಗೆ ಹಿಂಗೆ ಮಸಾಜ್ ಮಾಡ್ಬೇಕು. ನಾನು ಹಿಂಗೆ ಮಾಡ್ತಾ ಇದ್ರೆ ಅವಳಿಗೆ ಸೂಪರ್ ನೋಡಿ. ಅವಳು ಏನು ಫೀಲ್ ಮಾಡ್ತಾ ಇದ್ದಾಳೆ ನೋಡಿ. ಈ ಕಡೆ ಒಂದೇ ಸ್ವರ್ಗ ಸುಖ ಹಿಂಗೆ ಮಸಾಜ್ ಮಾಡಿದ್ರೆ ಅವಳಿಗೆ ಇಷ್ಟ. ನಾನು ಯಾವಾಗಲೂ ಅವಳು ಹಿಂಗೆ ಆಟಾಡ್ಸೋದು. ಹಿಂಗೆ ಅವಳು ಆಟಾಡ್ತಾಳೆ, ನನ್ನ ಜೊತೆ ಆಟಾಡ್ತಾಳೆ. ಫುಟ್ಬಾಲು ವಾಲಿಬಾಲು ಎಲ್ಲ ಆಡ್ತಾಳೆ. ಕಡೆ ಕಾಣಿಸ್ತಾ ಇಲ್ಲ, ಅವಳು ಬಾಯಿ ಕಾಣಿಸ್ತಿಲ್ಲ. ಕಾಣಿಸ್ತಾ ನೋಡಿ ಮಸಾಜ್ ಹೆಂಗೆ ಮಾಡಿಸ್ಕೊತಿದ್ದಾಳೆ ನೋಡಿ. ಕ್ಯಾಟಿ ಮಸಾಜ್ ಚೆನ್ನಾಗಿದೆಯಾ ಸಾಂಬ? ನಿಮ್ಗೆ ಹಿಂಗೆ ಮಸಾಜ್ ಮಾಡಿದ್ರೆ ಚೆನ್ನಾಗಿದೆಯಾ ಸಾಂಬ? ತೋರಿಸ್ಕೊಡ್ಕು ಒಂದ್ಸಲ ಫೇಸ್ ಎಲ್ಲರಿಗೂ. ಭಯ ಆಗುತ್ತೆ ನೋಡಿ. ನಾರ್ಮಲಾಗೆಲ್ಲ ಹೇಳ್ತಾರೆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ. ಅದು ಮಾತು ನಿಜಾನೇ ನೋಡಿ. ಒಂದು ಸಣ್ಣ ಮರಿನ ತಂದುಬಿಟ್ಟಿದ್ದಾಳೆ ನಮ್ಮ ಸಾಂಬ. ಒಂದು 3 days ಬ್ಯಾಕ್ ತಂದು ಅದನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ ಕಚ್ಬಿಟ್ಟಿದ್ದಾಳೆ. ಬಟ್ ಅದಕ್ಕೆ ಉಸಿರಿದೆ, ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ, ಇಟ್ಕೊಳ್ಳೋದು ತಿನ್ನೋದು ಇಲ್ಲ. ಅದನ್ನು ಮುಂದೆ ಇಟ್ಕೊಂಡು ಅದನ್ನು ಆಟ ಆಡಿಸಿ ಬ್ಯಾಟು ಬಾಲ್ ಥರ ಆಡಿ ಕೊನೆಗೆ ತಿನ್ನೋದದು ನೋಡಿ. ಪಾಪ ಅನಿಸ್ತದೆ ಅದನ್ನು ನೋಡಿದ್ರೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ ಪ್ರಾಣಿಗಳು ಅದೇನು ಫುಡ್ ತಿನ್ನುತ್ತೆ ಅದೇ ಅಲ್ವಾ ತಿನ್ನೋದು. ಸೊ ನಾವು ಹೇಗೆ ಚಿಕನು ಮಟನ್ ತಿಂತೀವಿ ಹಾಗೆ ಅದಕ್ಕದು ಫುಡ್ಡು, ನಾವೇನೂ ಮಾಡಲಿಕ್ಕಾಗಲ್ಲ ನೋಡಿ. ತೊಗೊಬಂದ್ಬಿಟ್ಟಿದ್ದಾಳೆ. ನಮಗಂತೂ ಭಯ ಆಗಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ವಿ ನಾನು ನನ್ನ ಮಗಳು. ಇವಳು ತೊಗೊಂಬರೋದು, ಅದನ್ನು ಓಡಿಸೋದು, ಆಟ ಆಡಿಸೋದು. ಹೋಗ್ಲಿಕ್ಕೂ ಬಿಡಲ್ಲ. ಈ ಕಡೆ ಸಾಯಿಸೋದು ಇಲ್ಲ, ಈ ಕಡೆ ಬದುಕಿಸೋದು ಇಲ್ಲ. ಅಷ್ಟು ಆಟ ಆಡಿಸ್ತಾಳೆ.
ಸೊ ಅದಕ್ಕೆ ಹೇಳೋದು ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ ಅಂತ ಹೇಳೋದು ಇದೇ ಮಾತುಗೆ ನಿಜ ಅನಿಸುತ್ತೆ. ನೋಡಿ ತಂದ್ಲು ಕಚ್ಚಲ್ಲ, ತಗೊಬಂದು ಇಟ್ಕೊಂಬಿಡೋದು, ಅವಳನ್ನ ಹಿಂಗೆ ಆಟಾಡ್ಸೋದು. ಬ್ಯಾಟು ಬಾಲಲ್ಲಿ ಆಟ ಆಡ್ತಾರಲ್ಲ ಮಕ್ಕಳು ಹಾಗೆ. ಪಾಪ ಬಯೋಕೆ ಅದಲ್ಲಿ ಮಲಗಿದೆ. ನನ್ನ ಮಗಳು ನೋಡಿ ಎಲ್ಲೋ ನಿಂತಿದ್ದಾಳೆ. ನಮ್ಗೆ ಇಲಿ ಅಂದರೆ ಭಯ, ನನಗೂ ಹುಡುಗು. ನಾನೊಂದು ಕಡೆ ಸೋಫಾ ಮೇಲೆ ನಿಂತ್ಕೊಂಡಿದ್ದೆ, ಇವಳೊಂದು ಕಡೆ ನಿಂತಿದ್ಲು. ಆಟಾಡಿಸಿ ಒಂದು 5-10 ನಿಮಿಷ ಆಮೇಲೆ ಎತ್ಕೊಂಡೋಗಿ ಈಚೆ ತಿಂದಿರಬೇಕದು. ನೋಡಿ ನಮ್ಮ ಬೆಕ್ಕಿನ ಕತೆಗಳಿದು. ಸೊ ಬೆಕ್ಕು ಎಷ್ಟು ಮನೇಲಿ ಒಂದು ಬೆಕ್ಕನ್ನು ಸಾಕೋದು ಒಂದೇ, ಈ ಚಿಕ್ಕ ಮಕ್ಳುಗಳನ್ನ ಸಾಕೋದು ಒಂದೇ, ಅಷ್ಟು ತೀಟೆ ಇರುತ್ತೆ. ಆಮೇಲೆ ಅಷ್ಟು ಕ್ಲೀನ್ನೆಸ್ ಇರಬೇಕು. ನಾವೆಷ್ಟೇ ಇದು ಮಾಡಿದ್ರು ಅದ್ರ ಬೆಕ್ಕಿದ ಒಂದು ಕೂದಲು ಕೂಡ ನಮ್ಮ ಇದರೊಳಗೆ ದೇಹದೊಳಗೆ ಸೇರಿಕೊಂಡ್ರೆ ತುಂಬ ಹಿಂಸೆ. ಸೊ ಆದಷ್ಟು ನೀವು ಬೆಕ್ಕುಗಳನ್ನ ಸಾಕೋರು, ನಾಯಿಗಳನ್ನ ಸಾಕೋರು ಆದಷ್ಟು ಅದ್ರ ಬಗ್ಗೆ ಎಲ್ಲ ಮಕ್ಕಳಿರೋರ ಮನೇಲಿ ತುಂಬ ಹುಷಾರಾಗಿರಿ. ಆಗಾಗ ಕೈ ತೊಳಸ್ತಾ ಇರಿ. ನಾವೆಷ್ಟು ಮುದ್ದು ಮಾಡ್ತೀವೋ ಅಷ್ಟೇ ಅದರಿಂದ ಅಪಾಯನೂ ಕೂಡ ಇದೆ. ಆದರೆ ಆದಷ್ಟು ಹುಷಾರಾಗಿ ನಾವು ಇದ್ದರೆ ಏನೂ ತೊಂದರೆ ಆಗಲ್ಲ ಅಂತ ಹೇಳ್ತೀನಿ. ನೋಡಿ ಹಿಂಗೆ ಆಟ ಆಡ್ತಿದ್ದಾಳೆ. ಬಟ್ ಅವಳಿರೋದ್ರಿಂದ ನಮ್ಮ ದೇಶನಿಗೆ ಒಬ್ಬಂಟಿ ಅನಿಸಲ್ಲ. ಆಮೇಲೆ ಅವಳಿಗೆ ಟೈಮ್ ಪಾಸ್ ಆಗುತ್ತೆ. ನನಗೂ ಕೂಡ ಅವಳ ಜೊತೆ ಇದ್ದು ನನಗೊಂದು ಚಿಕ್ಕ ಗೊಂಬೆ, ಒಂದು ಚಿಕ್ಕ ಮಗು ಥರ ಅನಿಸುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವಳು ಇಲಿ ಜೊತೆ ಆಟಾಡೋ ಥರ ನನ್ನ ಜೊತೆನೂ ಆಟಾಡ್ತಾಳೆ. ನೋಡಿ ಎಷ್ಟು ಇಷ್ಟ ಮಾಡ್ತಾಳೆ ಗೊತ್ತಾ. ನಂಗೆ ಇನ್ನೊಂದು ತಂಗಿ ಇದ್ದಿದ್ರೆ ನನಗೂ ಹಂಗೆ ಮಾಡ್ತಾಯಿದ್ಲು ಅನಿಸುತ್ತೆ. ನೋಡಿ ಹೆಂಗೆ ಆಟಾಡ್ತಾಳೆ, ನನಗೆ ತಿರುಗಿಸಿ ಹೊಡೆದು ಕಚ್ಚಾಗ್ಬಿಟ್ಟು ಓಡೋಗ್ಬಿಡ್ತಾಳೆ. ಆದರೆ ಏನು ನೋವು ಮಾಡಲ್ಲ ಆ್ಯಕ್ಚುಲಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.